ಮತ್ತ ಅವ್ರು ಎಫರ್ಟ್ ಹಾಕಿರ್ತಾರ ಪ್ರತಿಯೊಂದು ಸಬ್ಜೆಕ್ಟ್ ಕೊಟ್ಟಾಕರ ನಮ್ಗೆ. ಪ್ರತಿ ವಾರ ವಾರ ಒಂದ್ ಸಬ್ಜೆಕ್ಟ್ ಕೊಡ್ತಿರ್ತಾರ. ಅದ್ರ ಮೇಲೆ ನಮ್ಮ ಡಿಸ್ಕಷನ್ ನಡೀತಿರ್ತದ ನಮ್ ಸ್ನೇಹಿತರ ಜೊತೆ ಕೂಡಿ ಡಿಸ್ಕಷನ್. ಅದ್ರೊಳಗ ನಾವ್ ಏನೇ ತಪ್ಪುಗಳು ಮಾಡಿದ್ರು ಏನೇ ಆಗಿದ್ರು ಅದನ್ನ ತಿದ್ದಿ ಹೇಳ್ತಾರ ಮತ್ತ. ಎಷ್ಟ್ ಅಂದ್ರ ಇಂತ ಶಿಕ್ಷಕರು ನಮ್ಗ ಇಂತ ಮಾರ್ಗದರ್ಶಕರು ಸಿಕ್ಕುದ್ ನಮ್ಗ ಬಾಳ ಇದು ಹ್ಮ್ ಹೇಳದ ಮಾತುಗಳಲ್ಲಿ ಹೇಳಕ್ ಆಗುದಿಲ್ಲ. ಅಷ್ಟು ನಮ್ಗ ಅದ್ಭುತ ಅನಿಸ್ತದ. ಮತ್ತೆ ಈಗ ನಾವ್ ಯಾವ್ದೇ ಅಲ್ಲಿ ನಾನು ಮೊದಲೇ ಗೃಹಿಣಿ ಆಗಿದ್ದೆ. ಗೃಹಿಣಿ ಸರಿ. ಆದಕ್ರ ನನ್ಗೇನು ಅಕ್ಕಪಕ್ಕದವ್ರ ಜೊತೆ ಅಂದ್ರೆ ಜನಗಳ ಜೊತೆ ಹ್ಯಾಂಗ ಕುಟುಂಬಗಳ ಜೊತೆ ಹ್ಯಾಂಗ ನಾ ಇರ್ಬೇಕು ಅನ್ನೋದೇ ಯಾವ ತರ ಮಾತುಗಳು ಯಾವ ತರ ಇರ್ಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಭಯ ಧೈರ್ಯ ಇರ್ಲಿಲ್ಲ. ಭಯ ಜಾಸ್ತಿ ಇತ್ತು, ಧೈರ್ಯ ಕಮ್ಮಿ ಇತ್ತು ಅವಾಗ. ಈಗ ನಾ ಈ ಕೋರ್ಸ್ ಸೇರ್ಕೊಂಡ್ ಬಳಕ ನನ್ಗೆ ಏನಂದ್ರ ಕುಟುಂಬಗಳ ಜೊತೆ ಯಾವ ತರ ಕಮ್ಯುನಿಕೇಶನ್ ಮಾಡ್ಬೇಕು, ಯಾವ ತರ ಪ್ರೀತಿ ವಾತ್ಸಲ್ಯದಿಂದ ಇರಬೇಕು, ಅಂದ್ರೆ ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು ಅಂತ ಪ್ರತಿಯೊಂದನ್ನು ಯಾವ ಸಂದರ್ಭ ಅನುಸಾರವಾಗಿ ಯಾವ ತರ ಮಾತಾಡ್ಬೇಕು ಅನ್ನೋದು ಕಲ್ತಿದ್ದೀನಿ. ಅದ್ರದಿಂದ ತುಂಬಾ ಖುಷಿ ಅನಿಸ್ತದ. ಯಾಕಂದ್ರೆ ಈಗ ಎಲ್ಲೇ ಫಂಕ್ಷನ್ ಹೋಲಿ ಎಲ್ಲೇ ಹೋಲಿ ಗುರ್ತಿಸ್ತಾರ ನನಗೆ. ಯಾಕಂದ್ರ ನಾವು ಮೊದಲ ಅವ್ರು ಏನೋ ಎಲ್ಲಾ ರೀತಿ ಮಾತಾಡ್ತಿದ್ರು ನಾ ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ. ಯಾಕಂದ್ರ ಭಯ ನನಗ. ಏನಾರ ಅನ್ಕೊಂಡ್ ಬಿಟ್ರಪ್ಪ ಅಂತ ಹೇಳಿ ಹಿಂಗ್ ತರ ಭಯದಿಂದ ಇರ್ತಿದ್ದೆ. ಈಗ ಏನಿಲ್ಲ, ಸರಾಗವಾಗಿ ಮಾತಾಡ್ತೀನಿ. ಎಲ್ಲರೂ ನಗುಮುಖದಿಂದ ಎಲ್ಲಾರು ನನ್ನನ್ನು ಇದು ಮಾಡ್ತಿರ್ತಾರ. ನನ್ ತುಂಬಾ ಖುಷಿ ಅನ್ನಿಸ್ತದ. ಮತ್ ಇವ್ರ ಸರ್ದು ಪ್ರತಿಯೊಂದು ನಾನು ಮೊದಲ ಇದೇ ನಿಮ್ಮ ತರಾನೇ ಈಗ ನೀವ್ ಹೆಂಗ್ ಸ್ಟೂಡೆಂಟ್ ಬಂದಿರಲ್ಲ ಅದೇ ತರ ನಾನು ಬಂದಿದ್ದು ಸರ್ ಏನ್ ಹೇಳ್ತಾರ ಅಂತ ಹೇಳಿ ಕೇಳಕ್ಕ. ಒಂದ್ ಡೇ ಬಂದೆ, ನನಗ್ ಅನಿಸ್ತು ಹೌದಲ್ಲ ಇದ್ರೊಳಗ್ ಸಾಕಷ್ಟು ಉಪಯೋಗ ಇದೆ. ನನಗ್ ಮುಂದಿನ ಜೀವನ ಸಕ್ಸಸ್ ಮಾಡ್ಕೋಬೇಕಾದ್ರೆ, ನಂದ್ ಏನಾರೇ ಒಂದು ಸಾಧನೆ ಮಾಡ್ಬೇಕಾದ್ರೆ ಇಲ್ಲಿ ಆ ಮಾರ್ಗದರ್ಶಕರು ಆದಂತ ಸರ್ ಬಹಳ ಅತ್ಯುತ್ತಮರು ನನ್ ಮನ್ಸಿಗೆ ಅನಿಸ್ ನಾನು ಸಿಲ್ವರ್ಗೆ ಅವತ್ತೇ ಜಾಯ್ನ್ ಆಗ್ಬಿಟ್ಟೆ. ಜಾಯ್ನ್ ಹಾಕಿಸಿಂದ್ರ ನಾನು ಇವಾಗ ಮತ್ತೆ ಒಂದ್ ಸ್ವಲ್ಪ ದಿವ್ಸ ಆದ ಬಳಿಕ ನಾನು ಈಗ ಗೋಲ್ಡ್ ಕಮ್ಯುನಿಟಿ ಸೇರಿದ್ದೀನಿ. ತುಂಬಾ ಖುಷಿ ಅನಿಸ್ತದ. ಸರ್ ನಮ್ಗೆ ಯಾವ ತರ ಅಂದ್ರೆ ನಾವು ಬಾಲ್ಯದಲ್ಲಿ ನಮ್ಗ ಒಟ್ಟು 3 ಜನ ಶಿಕ್ಷಕರು ನೋಡಿರ್ತೀವಿ ನಾವು, ತಂದೆ ತಾಯಿ ಮತ್ತ ಗುರುಗಳು ಅಂದ್ರೆ ಒಂದ್ ಎಜುಕೇಶನ್ದಾಗ ಹಂತ ಹಂತವಾಗಿ ಗುರುಗಳು ಬರ್ತಾರ. ಆದ್ರೆ ನಮ್ದು ಎಜುಕೇಶನ್ ಮುಗಿದ್ಮೇಲೆ ಯಾವ ಮಾರ್ಗದರ್ಶಕರು ಇರುದಿಲ್ಲ, ಏನೂ ಇರಲ್ಲ. ನಮ್ ಲೈಫ್ ಇಷ್ಟೇ ಅಲ್ಲ ಅನ್ಕೊಂಡ್ ನಾನ್ ಕೂತಿದ್ದು. ಅವಾಗ ನಮ್ ಮಾರ್ಗದರ್ಶಕರು ಗುರುವಾಗಿ ಬಂದಂತವ್ರು ಯಾರು ಅಂದ್ರೆ ಜಯಪ್ರಕಾಶ್ ಸರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ನಾನು ತುಂಬಾ ಉತ್ಸಾಹ ಭರಿತವಾಗಿದ್ದೀನಿ. ಯಾವುದೇ ಅಲ್ಲಿ ಅವ್ರ ಬುಕ್ಸ್ ತೊಳೋದು ಓದುದು ಅದರಿಂದ ಸಾಕಷ್ಟು ವಿಷಯ ಕಲಿತಾ ಇದ್ದೀನಿ. ನನಗೆ ತುಂಬಾ ಖುಷಿ ಅನ್ನಿಸ್ತದೆ ಸರ್ಗೆ. ನಾನು ಮುಂದಿನ 3 ಡೇ ಕ್ಯಾಂಪಿಗೂ ಹೋಗ್ತಿದ್ದೀನಿ. ಯಾಕಂದ್ರೆ ಈಗ ಆನ್ಲೈನ್ದಾಗೆ ಇಷ್ಟು ಎಕ್ಸೈಟ್ಮೆಂಟ್ ಇದ್ದೀನಿ. ಅಲ್ಲಿ ಹೋದ ಬಳಿಕ ಇನ್ನ ಸಾಕಷ್ಟು ಕಲಿಬಹುದಲ್ಲ ಅಂತೇಳಿ ಅನಿಸ್ತಾ ಇದೆ ಸರ್. ಧನ್ಯವಾದಗಳು. ಓಕೆ. ಎಷ್ಟು ಅವಕಾಶ. ರಮೇಶ್, ನೀವೇನಾದ್ರೂ ಹೇಳ್ತೀರಾ ಒಂದೆರಡು ಮಾತು? ಹೇಳ್ತೀನಿ ಸರ್. ಪಬ್ಲಿಕ್ ಸ್ಪೀಕಿಂಗ್ ಬಗ್ಗೆನೇ ಹೇಳ್ತೀನಿ ಸರ್. ಹೇಳಿ. ಇದು ಕಲಿಯೋದ್ರಿಂದ ನಮ್ಮಲ್ಲಿ ಆತ್ಮವಿಶ್ವಾಸ ಜಾಗೃತವಾಗುತ್ತೆ. ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಮತ್ತೆ ಸಂಬಂಧದಲ್ಲಿ ಬಾಂಧವ್ಯ ವೃದ್ಧಿ ಆಗುತ್ತೆ. ಮತ್ತೆ ಜೀವನದಲ್ಲಿ ಏನೇ ಬಂದಾದ್ರೂ ಎದುರಿಸುವಂತ ಧೈರ್ಯ ಬರುತ್ತೆ, ಆತ್ಮಸ್ಥೈರ್ಯ ಬರುತ್ತೆ. ಮತ್ತೆ ನಾವು ಮಾತಾಡೋ ರೀತಿಲಿ ಎಷ್ಟು ವಿಧಾನಗಳಿವೆ, ಅದನ್ನ ಯಾವ ರೀತಿ ಮಾತಾಡ್ಬೇಕು, ಯಾವ ರೀತಿ ಮಾತಾಡಿದ್ರೆ ಉತ್ತಮ, ಯಾವ್ದೇ ಅಲ್ಲಿ ಯಾವ ರೀತಿ ಮಾತಾಡಿದ್ರೆ ಪದಗಳನ್ನ ಯೂಸ್ ಮಾಡ್ಕೋಬೇಕು ಮಾತನಾಡುವಾಗ. ಆದಿಕವಿ ಪಂಪ ಹೇಳ್ದಂಗೆ ಹಿತ ಮಿತ ವಚನ ಮೃದು, ಇದ್ರ ಬಗ್ಗೆ ಸವಿಸ್ತರವಾಗಿ ಸಾರ್ ತಿಳಿಸ್ಕೊಟ್ಟಿದ್ದು. ಅದನ್ನ ತಲೆಗೆ ಹಾಕೊಂಡಿರೋದ್ರಿಂದ ನನಗೆ ರೀಕಾಲ್ ಆಗ್ತಾ ಇರುತ್ತೆ ಯಾವ ರೀತಿ ಮಾತಾಡ್ಬೇಕು ಅಂತ. ಇದನ್ನ ರೀಕಾಲ್ ಮಾಡ್ಕೊಂಡ್ ಮಾತಾಡ್ತಾ ಇರುವಾಗ ಅಲ್ಲಿ ಯಾವುದೇ ಒಂದ್ ರೀತಿ ಜಗಳಗಳಾಗ್ಲಿ ಮನಸ್ತಾಪನೆಯಲ್ಲಿ ಬರೋ ಚಾನ್ಸಸ್ ಇರಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್, ಥ್ಯಾಂಕ್ ಯು. ಒಂದು ನಮ್ಮ ಥಾಟ್ಸ್ ಕ್ರಿಯೇಟ್ ಆಗೋದು ನಮ್ಮ ಮೈಂಡಲ್ಲಿ. ಓಕೆ, ಸೊ ನಮ್ಮ ಮೈಂಡನ್ನು ಕೂಲಾಗಿ, ಕಾಮಾಗಿ, ಕಂಫರ್ಟಬಲ್ 3 C's ಫಾರ್ಮುಲಾ ಹೇಳ್ತಾನೆ, ಹಾಗೆ ಇಟ್ಕೋಬೇಕು. ಆಗ ಇಲ್ಲಿರುವ ಥಾಟ್ಸು ಇಲ್ಲಿ ಬರೋದಕ್ಕೆ ವರ್ಡ್ಸ್ ಆಗುತ್ತೆ. ಆ ವರ್ಡ್ಸ್ ಬಗ್ಗೆ ನಮಗೆ ಕ್ಲಾರಿಟಿ ಬೇಕು. ಆ ಕ್ಲಾರಿಟಿ ಬಂದರೆ ನಿಮ್ಗೆ ಆ ರೀತಿಯ ಟೆನ್ಷನ್ ಆಗೋದಿಲ್ಲ ಅಂತ ಹೇಳ್ತಾನೆ. ಇನ್ನು ಪ್ರಶ್ನೆ ಯಾರಾದರೂ ನಿಮ್ಮ ಕೋರ್ಸ್ಗೆ ಅಂತ ಅಲ್ಲ, ನೇರವಾಗಿ ಬಂದು ನಾನು ಅದನ್ನ ಅಟೆಂಡ್ ಮಾಡ್ಬೇಕು ಸರ್. ಈಗ ಆನ್ಲೈನ್ ಕ್ಲಾಸ್ಗಳಿಗಿಂತ ಆಫ್ಲೈನ್ ಕ್ಲಾಸ್ ಅಲ್ಲಿ ಅಟೆಂಡ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಸರ್. ಓಕೆ, ನನಗೂ ಒಂದು ಅನುಮಾನ ಇತ್ತು ಕೋವಿಡ್ಗಿಂತ ಮುಂಚೆ ಪಬ್ಲಿಕ್ ಸ್ಪೀಕಿಂಗ್ನ ಆನ್ಲೈನಲ್ಲಿ ಹೇಳ್ಕೊಡ್ಬೋದಾ ಅಂತ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ನಾನು ಒಂದಿಬ್ಬರು ಮೂವರನ್ನ ಭೇಟಿನೇ ಮಾಡಿಲ್ಲ, ಆದರೆ ಅದ್ಭುತ ಭಾಷಣಕಾರರಾಗಿದ್ದಾರೆ.
ಎಲ್ಲಿವರೆಗೆ ಅಂದ್ರೆ ಒಂದು 20-25 ಸಾವಿರ ರೂಪಾಯಿ ಅವರೆಲ್ಲರೂ ಹೋದ್ರೆ ಕೊಡ್ತಾರೆ ಅವ್ರಿಗೆ. ಒಬ್ರು ನಾನು ಅವಕಾಶ ಕೊಡ್ಸಿರೋರು 50,000ದಿಂದ 1 ಲಕ್ಷ ಒಂದು ದಿನಕ್ಕೆ ದುಡಿತಾ ಇದ್ದಾರೆ, ಬರೀ ಆನ್ಲೈನ್ ನಲ್ಲಿ ಕಲಿತು. ಅಂದ್ರೆ ನಮ್ಗೊಂದು ಪರ್ಸೆಪ್ಷನ್ ಇರ್ತದೆ, ನಾವೊಂದು ಮಿಡ್ಲ್ ಏಜ್ ಆದ್ಮೇಲೆ ಕಲಿಯಕ್ಕಾಗಲ್ಲ ಅಂತ. ನಾನು ಕಲ್ಸಿದ್ದೀನಲ್ಲ, ನಾನು ಪ್ರೂಫ್ ಇದೆ. ಈಗ ಫಾರ್ ಎಕ್ಸಾಂಪಲ್ ನೇತ್ರಾವತಿ ಇದುವರೆಗೆ ನಾನು ನೋಡಿಲ್ಲ. ಏನ್ರಿ ನೇತ್ರಾವತಿ? ವೈಯಕ್ತಿಕವಾಗಿ ನಾನು ನೋಡೇ ಇಲ್ಲ. ಇಲ್ಲ ಸರ್, ಆದ್ರೆ ಕಲ್ತಿದ್ದೀರಾ ಇಲ್ವಾ? ಸಾಕಷ್ಟು ಕಲ್ತಿದ್ದೀನಿ ಸರ್, ಸಾಕಷ್ಟು ಆದ್ರೂ ಕಲ್ತಿದ್ದೀನಿ. ಆಫ್ಲೈನ್ಗೆ ಬಂದ್ರೆ ಓನ್ಲಿ ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಟ್ಯೂನ್ ಅಪ್ ಮಾಡ್ತೀನಿ ನಾನು. ಅದಕ್ಕೆ ಆನ್ಲೈನ್ ಕ್ಲಾಸಲ್ಲಿ ಇದ್ಬಿಡಿ, 1 ವರ್ಷ ನಮ್ಮ ಕೋರ್ಸಲ್ಲಿ ಇರಿ. ಮಧ್ಯ ಮಧ್ಯ ತಿಂಗಳಿಗೆ ಒಂದು ವರ್ಕ್ಶಾಪ್ ಮಾಡ್ತೀನಿ, 1 ಡೇ ವರ್ಕ್ಶಾಪು. 5-6 ತಿಂಗಳಿಗೆ ಒಂದು 3 ಡೇಸ್ ಕ್ಯಾಂಪ್ ಮಾಡ್ತೀನಿ, ವರ್ಷಕ್ಕೆ 2 ಸಾರಿ ಮಾಡ್ತೀನಿ. ಅವೆರಡೂ ಬ್ಯಾಲೆನ್ಸ್ ಆಗ್ತದೆ. ದಟ್ ಈಸ್ ಎ ಪರ್ಸೆಪ್ಷನ್, ಗ್ರಹಿಕೆ. ನಮ್ ಕಲಿಯಕ್ಕಾಗಲ್ಲ ಅಂತ, ನಾನು ಕಲಿಬೇಕಂತ ಮನ್ಸು ಮಾಡಿ ನಾನು ಕಲಿಸ್ತೀನಿ, ನಾನು ಚಾಲೆಂಜ್ ಮಾಡ್ತೀನಿ. ಬೇಕಾರೆ ನೀವು ಭೇಟಿನೇ ಮಾಡಬೇಡಿ, ನಿಮಗೆ ಕಲಿಸ್ತೀನಿ ಅಂತ ಬೇಕಾದ್ರೆ ಚಾಲೆಂಜ್ ಮಾಡಿ. ಅದರ ಅರ್ಥ ಆಫ್ಲೈನ್ ಬೆನಿಫಿಟ್ಸ್ ಇದ್ದೇ ಇರುತ್ತೆ, ಬಟ್ 95% ಯು ಕ್ಯಾನ್ ಲರ್ನ್ ಥ್ರೂ ಆನ್ಲೈನ್. ಇದು ನನ್ನ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಈಗ ಕಾಲ ಚೇಂಜ್ ಆಗ್ತಾ ಇದೆ. ಅಯ್ಯೋ, ನಿಮ್ಗೆ ಇಡೀ ಪ್ರಪಂಚದಲ್ಲಿ ಗಮನಿಸಿದ್ರೆ 75-80% ಆನ್ಲೈನಲ್ಲೇ ಕೋರ್ಸ್ಗಳು, ಸರ್ಟಿಫಿಕೇಟು, ಡಿಗ್ರಿಗಳು ತಗೊಳಕ್ ಶುರು ಮಾಡ್ಬಿಟ್ಟಿದ್ದಾರೆ ಜನ. ಓಕೆ, ಥ್ಯಾಂಕ್ ಯು ಗುರುಪತ್ ಸ್ವಾಮಿ. ಇನ್ಯಾರಾದ್ರೂ ಹಾ ಅದೇ ಹೇಳ್ರಿ. ಸರ್, ಈಗ ಸೋಮವಾರ ದಿನ ಇದಲ್ಲ ಸರಿ, ಸಂಡೇ ಇದಿದೆ ಅಂತ ಹೇಳಿದ್ರಿ. ನಿಮ್ಗೆ ಒಂದೇ ದಿನದಲ್ಲಿ ನಮ್ಗೆ ಈ ತರ ತೊಂದ್ರೆ ಇಲ್ಲ, ನಾನು ಎವ್ರಿ ಮಂತ್ 1 ಡೇ ವರ್ಕ್ಶಾಪ್ ಮಾಡ್ತಾ ಇರ್ತೇನೆ. ಆನ್ಲೈನ್ ನಲ್ಲಿ ಸೇರ್ಕೊಂಡ್ಬಿಟ್ಟು ನೀವು ನೆಕ್ಸ್ಟ್ ಡೇಟ್ಗಳಲ್ಲಿ ಯಾವಾಗಾರು ಬನ್ನಿ, ಟೆನ್ಷನ್ ಮಾಡ್ಕೋಬೇಡಿ. ಅರ್ಥ ಆಯ್ತಾ? ಆದ್ರೆ ನಾನ್ ಮಾಡೋದು ಮಾಡ್ತಾ ಇರ್ತೀನಿ. ನಾನ್ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, 29 ವರ್ಷ ಆಯ್ತು ಟ್ರೈನಿಂಗ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ ಮಾಡ್ತಾ ಇರ್ತೀನಿ. ನೀವು ಬಂದು, ಈಗ ನನ್ನ ಟ್ರೈನು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಯಾವತ್ತು ಯಾವ ಟೈಮಿಗೆ ಜಾಯಿನ್ ಆಗ್ಬೇಕು ಜಾಯಿನ್ ಆಗ್ಬಿಡಿ. ಬಟ್ ಇವತ್ತು ಜಾಯಿನ್ ಆಗೋರ್ಗೆ ತಕ್ಷಣ ಜಾಯಿನ್ ಆದ್ರೆ ಅಡ್ವಾಂಟೇಜ್ ಜಾಸ್ತಿ. actually ಅಂದ್ರೆ ತಿಂಗಳುಗಳು ಆಗ್ತಾ ಇದ್ದಂಗೆ ನಮ್ ಫೀಸ್ ಸ್ವಲ್ಪ ಜಾಸ್ತಿ ಆಗ್ತಾ ಇರುತ್ತೆ. ಏನಕ್ಕೆ ಅಂದ್ರೆ ನಾನು ಓನ್ಲಿ ಕ್ವಾಲಿಟಿ ಪೀಪಲ್, ಕಡಿಮೆ ಜನ ತಗೋಬೇಕು, ಅವ್ರನ್ನ ತುಂಬಾ ದೊಡ್ಡದಾಗಿ ಬೆಳೆಸ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀನಿ ಈಗ. ಓಕೆ, ಎಸ್.